ಹಾಯ್! ಇವತ್ತು ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗ್ದಿತ್ತು. ಸರಿ ಉಳಿದಿರೋ ಟೈಮ್‌ನ ಹಾಗೆ ವೇಸ್ಟ್ ಮಾಡ್ಕೊಳ್ಳೋ ಬದಲು ಆಲ್ ಟೈಮ್ ಹೇರ್ ಫಾಲ್ ಕಂಟ್ರೋಲ್ ಮತ್ತು ಹೇರ್ ಗ್ರೋತ್ ಪೌಡರ್‌ನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ತೊಳೆದು ನೀಟಾಗಿ ಬಟ್ಟೆನಲ್ಲಿ ಒರೆಸಿ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಫೆನುಗ್ರಿಕ್ ಸೀಡ್ಸ್ ಅಂದರೆ ಮೆಂತೆ ಕಾಳನ್ನು ಕೂಡ ಇದೇ ಥರ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಅಗಸೆ ಬೀಜ ಮತ್ತು ಜೀರಿಗೆ ಇದನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಇಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಬೌಲ್ ಅಳತೆನಲ್ಲೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೊಗೊಂಡಿರೋದು. ಒಂದು ಅರ್ಧ ಕಪ್ಪಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಮೆಂತೆಕಾಳು, ಅರ್ಧ ಕಪ್ಪಷ್ಟು ಅಗಸೆ ಬೀಜ, 2 ಚಮಚ ಜೀರಿಗೆ. ಇದೆಲ್ಲದನ್ನು ಲೈಟಾಗಿ ಇದರಲ್ಲಿರುವಂಥ ತೇವಾಂಶ ಹೋಗೋವರೆಗೂ ರೋಸ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಫೈನ್ ಪೌಡರ್ನ ಮಾಡಿ ಕಣ್ಣಿಗೆ ಕಾಣೋ ಥರ ಎತ್ತಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಆದಷ್ಟು ಗ್ಲಾಸ್ ಬಾಕ್ಸಲ್ಲಿ ಹಾಗೆ ಸ್ಟೀಲ್ ಬಾಕ್ಸಲ್ಲಿ ಏರ್ ಟೈಟ್ ಇರೋಂಥದ್ರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಾಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು 1 ಸ್ಪೂನ್ ಈ ಪೌಡರ್ನ ಹಾಕಿ ಬೇಗ ನುಂಗ್ಬಿಡಬೇಕು. ಯಾಕೆಂದರೆ ಸ್ವಲ್ಪ ಕಹಿ ಇರುತ್ತೆ, ಬಟ್ ಕಹಿ ಇರೋದು ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೆಯದೇ. ಹಾಗೆ ಈ ಪೌಡರ್ನ ಮೆಹಂದಿ ಮಿಕ್ಸ್ ಮಾಡುವಾಗ, ಹೇರ್ ಮಾಸ್ಕ್ ಅಪ್ಲೈ ಮಾಡುವಾಗ ಅಥವಾ ಹೇರ್ ಆಯಿಲಲ್ಲಿ ಎಲ್ಲದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ಎರಡೂ ಥರ ನಾವು ಯೂಸ್ ಮಾಡಿದಾಗ ರಿಸಲ್ಟ್ ತುಂಬಾ ಬೇಗ ಬರುತ್ತೆ. ಅಂದರೆ ಹೇರ್ ಫಾಲ್ ಬೇಗ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ.